ಹೋಗೋ ಪ್ರಾಣ ಹೆಂಗಿದ್ರೂ ಹೋಗುತ್ತೆ. ಅದು ಕರೋನಾಯಿಂದನೇ ಹೋಗ್ಬೇಕಂತ ಏನಿಲ್ಲ. ಆದರೂ ನಾವು ಕರೋನಾ ಬಂದುಬಿಟ್ರೆ ಯಾವ ರೀತಿ ಏನೇನೆಲ್ಲ ಆಗ್ಬೋದು ಅಂತ ಭಯಪಟ್ಟು ಇಷ್ಟೊಂದೆಲ್ಲ ಪ್ರಿಕಾಷನ್ಸ್ ತೊಗೊಳ್ತಾ ಇದ್ದೀವಿ, ಇಷ್ಟೆಲ್ಲ ಮುನ್ನೆಚ್ಚರಿಕೆಗಳನ್ನ ತೊಗೊಳ್ತಾ ಇದ್ದೀವಿ. ಅದನ್ನೂ ಮೀರಿ ಬಂದುಬಿಟ್ರೆ ಏನು ಮಾಡೋಕ್ಕಾಗಲ್ಲ. ಆದರೆ ಅದರಿಂದ ಹೇಗೆ ನಾವು ಹೊರಗಡೆ ಬರಬೇಕು, ನಾವು ಅದರಿಂದ ಹೇಗೆ ಬಚಾವಾಗಬೇಕು ಅನ್ನೋದ್ರ ಬಗ್ಗೆ ನಾವು ಆವಾಗ ಯೋಚನೆ ಮಾಡಬೇಕಾಗತ್ತೆ. ಅದು ಆ ಕರೋನಾ ಅನ್ನೋ ಕಾಯಿಲೆ ಏನಿದೆ, ಇದು ಬಂದ ಮೇಲೆ ಅದರ ಟ್ರೀಟ್ಮೆಂಟ್ ಇದೆಯಲ್ಲ, ಅದು ತುಂಬ ಮನಸ್ಸಿಗೆ ನೋವು ಕೊಡುವಂಥದ್ದು. ಏನು ಅಂತಂದರೆ, ಯಾರ್ದು ಸಂಪರ್ಕ ಇಲ್ಲದೆ ಅವರನ್ನು ಸಪ್ರೇಟಾಗಿ ಕೂಡ ಹಾಕಿ ಅವರಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು, ಇನ್ಫೆಕ್ಷನ್ ಸ್ಪ್ರೆಡ್ ಆಗಬಾರ್ದು ಅಂತ ಅಂದ್ಬಿಟ್ಟು ಅವರನ್ನು ಕೂಡಾಕ್ತಾರಲ್ಲ, ಈ ಒಂದು ಪ್ರೋಸೆಸ್ಸಿಂದ ತುಂಬಾ ಖಿನ್ನತೆಗೊಳಗಾಗಿ ಅಲ್ಲಿ ತುಂಬ ಡಿಪ್ರೆಷನ್ಗೆ ಹೋಗ್ತಾರೆ ಜನ. ಸೊ ಇದರಿಂದ ಈ ಟೈಮಲ್ಲಿ ಅಕಸ್ಮಾತ್ ಎಲ್ಲವನ್ನೂ ಮೀರಿ ಬಂದುಬಿಟ್ರೆ ಏನು ಮಾಡೋಕ್ಕಾಗಲ್ಲ. ಆ ಬಂದು ಬಿಟ್ಟಾಗ ನಾವು ಯಾವ ರೀತಿ ಎದುರಿಸ್ಬೇಕು, ಯಾವ ರೀತಿ ನಾವು ಅದನ್ನು ಚಾಲೆಂಜಾಗಿ ತೊಗೋಬೇಕು ಅನ್ನೋದನ್ನು ನಾನು ಒಂದು ಟಿಪ್ಸ್ ಮುಖಾಂತರ ಹೇಳ್ತೀನಿ. ನಿಮ್ಗೆ ಇಷ್ಟ ಆದರೆ ಇನ್ ಕೇಸ್ ಅಂತಹ ಸಂದರ್ಭ ಬಂದರೆ ಇದನ್ನು ನೀವು ಉಪಯೋಗಿಸ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ, ಈಗ ಆ ಒಂದು ಜ್ವರ ಬಂದು ಒಂಟಿ ಒಂದು ರೂಮ್ನಲ್ಲಿ ಕೂಡಾಕ್ಬಿಡ್ತಾರೆ. ಅಲ್ಲಿ ಒಬ್ಬರೇ ಇರಬೇಕಾಗತ್ತೆ. ಆ ಒಬ್ಬರೇ ಇದ್ದಾಗ ಮನಸ್ಸಿಗೆ ಏನೇನೋ ನೆನಪುಗಳು, ಮನೆ, ಮಕ್ಕಳು, ಹೊರಗಿನ ಪ್ರಪಂಚ ಎಲ್ಲ ಜ್ಞಾಪಕ ಬರುತ್ತೆ. ಸೊ ಅದು ಜ್ಞಾಪಿಸ್ಕೊಂಡು ನಾವು ಇನ್ನೂ ಖಿನ್ನತೆಗೊಳಗಾಗಿ ಇನ್ನೂ ಮನಸ್ಸನ್ನು ಕೆಡಿಸ್ಕೊಂಡು ನಾವು ಹಾಳು ಮಾಡಿಕೊಂಡ್ರೆ ನಮಗೆ ಯಾವುದು ಕಾಯಿಲೆ ಬಂದಿದೆ ಅದು ಕ್ಯೂರ್ ಆಗಲ್ಲ ಖಂಡಿತ. ನಮ್ಮ ವಿಲ್ ಪವರ್ ಎಷ್ಟಿರುತ್ತೆ, ಆ ವಿಲ್ ಪವರ್ ಮುಂದೆ ಯಾವ ಮೆಡಿಸನ್ನು ಕೆಲಸ ಮಾಡಲ್ಲ. ವಿಲ್ ಪವರ್ ತುಂಬಾ ಇಂಪಾರ್ಟೆಂಟು. ಆ ವಿಲ್ ಪವರ್ ನಮಗೆ ಬರಬೇಕು ಅಂತಂದರೆ ನಾವು ಈಗ ನಮಗೆ ಯಾವುದರಲ್ಲಿ ಆಸಕ್ತಿ ಜಾಸ್ತಿ ಇದೆ, ನೀವು ಡ್ಯಾನ್ಸ್ ಮಾಡ್ತೀರಾ, ಹಾಡು ಹೇಳ್ತೀರಾ, ಅಥವಾ ಕತೆ ಕವನ ಬರೀತೀರಾ, ನಿಮಗೆ ಯಾವುದ್ರಲ್ಲಿ ತುಂಬ ಆಸಕ್ತಿ ಇದೆ ಅದನ್ನು ಆ ಟೈಮ್ನಲ್ಲಿ 10 ದಿನನೋ 15 ದಿನ ಅದೇನಿದೆ ಆ ಟೈಮ್ನಲ್ಲಿ ನೀವು ಅದನ್ನು ಉಪಯೋಗಿಸ್ಕೊಳ್ಳಿ. ಖುಷಿಯಾಗಿರಿ, ಎಂಜಾಯ್ ಮಾಡಿ, ಡ್ಯಾನ್ಸ್ ಮಾಡಿ, ಹಾಡು ಹೇಳಿ, ಮತ್ತು ನಿಮ್ಗೇನು ಅನಿಸುತ್ತೆ ಬರೆಯೋದು, ಏನಾದರೂ ಅಭ್ಯಾಸ ಇದ್ದರೆ ಅದನ್ನು ಮಾಡಿ. ನಿಮಗೇನು ಬರಲ್ವಾ, ನಿಮಗೇನು ಗೊತ್ತಿಲ್ವಾ, ನಿಮ್ಮ ಆತ್ಮಚರಿತ್ರೆಯನ್ನು ಬರೀರಿ. ನೀವು ಹುಟ್ಟಿದಾಗಿಂದ ಇವತ್ತಿನವರೆಗೂ ಏನೇನೆಲ್ಲ ನೋಡಿದ್ರಿ, ಏನೇನೆಲ್ಲ ಫೇಸ್ ಮಾಡಿದ್ರಿ, ಅದರ ಬಗ್ಗೆ ಎಲ್ಲ ಜ್ಞಾಪಿಸ್ಕೊಂಡು ಅದನ್ನು ಬರೀರಿ. ನಿಮಗೆ ಅದರಲ್ಲೇ ಟೈಮ್ ಪಾಸ್ ಆಗಿಬಿಡುತ್ತೆ. ನಿಮಗೆ ನಿಮ್ಮ ಒಂದು ಉತ್ಸಾಹ, ನಿಮ್ಮ ಒಂದು ವಿಲ್ ಪವರ್ ನೋಡಿ. ಆ ಕರೋನಾ ಏನು ಯಾವುದು ಬಂದರೂ ಓಡೋಗಬೇಕು. ನಿಮ್ಮ ಉತ್ಸಾಹದ ಮುಂದೆ, ನಿಮ್ಮ ವಿಲ್ ಪವರ್ ಮುಂದೆ ಬೇರೆ ಇನ್ಯಾವುದು ಕೆಲಸ ಮಾಡಲ್ಲ. ವಿಲ್ ಪವರ್ ಇದ್ದರೆ ಯಾವ ಮೆಡಿಸನ್ನು ಬೇಕಾಗಿಲ್ಲ. ಇದೇ ನಮಗೆ ದೊಡ್ಡ ಮೆಡಿಸನ್ನು. ಅದು ಯಾವುದೇ ಕಾಯಿಲೆ ಇನ್ನೊಂದು ಅಂತಲ್ಲ, ಯಾವ ಒಂದು ಸಮಸ್ಯೆ ಬಂದರೂ ನಮ್ಮ ವಿಲ್ ಪವರು ನಮ್ಮನ್ನು ಜಯಿಸುತ್ತೆ. ಇದನ್ನು ಟ್ರೈ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸದ್ಯ ಯಾರಿಗೂ ಬರೋದು ಬೇಡ, ಎಲ್ಲರೂ ಆರೋಗ್ಯವಾಗಿ ಚೆನ್ನಾಗಿರಲಿ. ಇಂಥ ಅಕಸ್ಮಾತ್ ಅಂತ ಸಂದರ್ಭ ಬಂದರೆ ಈ ಥರ ಉಪಯೋಗಿಸ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.